ಬೆಂಕಿಯುಂಡೆಯ ಬೆಳಕು ಬೆಣ್ಣೆಯುಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ. ಶಂಕೆಗೆಡೆ ಇರದು ಕತ್ತಲೆಯ ಜಗವನು ಕವಿಯೇ, ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಬೆಂಕಿಯುಂಡೆಯ ಬೆಳಕು ಬೆಣ್ಣೆಯುಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ. ಶಂಕೆಗೆಡೆ ಇರದು ಕತ್ತಲೆಯ ಜಗವನು ಕವಿಯೇ, ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಮಣ್ಣಿನಿಂದಾದ ನಮ್ಮ ಕಣ್ಣುಗಳಿಗೆ ಪ್ರಕಾಶಮಾನವಾದ ಅಥವಾ ಮಂದವಾದ ಬೆಳಕುಗಳು ಭ್ರಾಂತಿಯನ್ನು ಹುಟ್ಟಿಸುತ್ತವೆ. ಜಗತ್ತನ್ನೆಲ್ಲ ಕತ್ತಲೆ ಕವಿದು ಬಿಟ್ಟರೆ ಯಾವ ಸಂಶಯವೂ ಇರುವುದಿಲ್ಲ. ಆದರೆ ತಕರಾರು ಇರುವುದು ಈ ಭ್ರಾಂತಿಯನ್ನು ಸೃಷ್ಟಿಸುವ ಬೆಳಕುಗಳಿಂದ. ಬೆಂಕಿಯುಂಡೆಯ ಬೆಳಕು ಪ್ರಖರವಾದದ್ದು. ಸೂರ್ಯನು ಬೆಂಕಿಯ ಉಂಡೆಯೇ. ಅದು ಕಣ್ಣನ್ನು ಕುಕ್ಕುತ್ತದೆ. ಅರಕ್ಷಣ ಅದನ್ನೇ ದಿಟ್ಟಿಸಿ ನೋಡಿದರೆ ಕಣ್ಣಿಗೆ ಕತ್ತಲೆ ಬಂದು ಏನೂ ಕಾಣಲಾರದು. ಅಂದರೆ ನಮ್ಮ ಕಣ್ಣು ಆ ಪ್ರಖರ ಬೆಳಕನ್ನು ನೋಡಲಾರದು. ಬೆಣ್ಣೆಯುಂಡೆಯ ಬೆಳಕು ಎಂದರೆ ಮಂದವಾದ ಬೆಳಕು, ನಂದಾದೀಪದ ಬೆಳಕು. ಅರೆ ಕತ್ತಲೆ ಇರುವ ಸ್ಥಳದಲ್ಲಿ ಕಣ್ಣು ಸ್ಪಷ್ಟವಾಗಿ ಕಾಣಲಾರದು. ಎಲ್ಲದಕ್ಕೂ ತಡಕಾಡುತ್ತೇವೆ. ಹೀಗೆಂದರೆ ಏನಾಯಿತು? ನಮ್ಮ ಕಣ್ಣುಗಳಿಗೆ ಪ್ರಖರವಾದ ಬೆಳಕನ್ನು ನೋಡುವ ಶಕ್ತಿ ಇಲ್ಲ. ಮಂದ ಬೆಳಕಿನಲ್ಲಿ ಕಾಣುವುದಿಲ್ಲ. ಅದನ್ನೇ ಮಣ್ಣುಂಡೆ ಕಣ್ಣು ಎಂದು ಕರೆದದ್ದು. ಈ ಕಣ್ಣು ಮಣ್ಣಿನ ಉಂಡೆ, ಮಣ್ಣಿನಿಂದಾದದ್ದು. ಅದಕ್ಕೆ ತುಂಬ ಮಿತಿಗಳಿವೆ. ದೂರದ್ದನ್ನು ಭವ್ಯವಾದದ್ದನ್ನು ಕಾಣಲಾರದು. ಅದಕ್ಕೆಂದೇ ಕುರುಕ್ಷೇತ್ರದಲ್ಲಿ ಅರ್ಜುನ ವಿನೀತನಾಗಿ ಕೃಷ್ಣನನ್ನು ಕೇಳುತ್ತಾನೆ, ಮನ್ಯಸೇ ಯದಿ ತಚ್ಚಕ್ಯಂ ಮಾಯಾದೃಷ್ಟಮಿತಿ ಪ್ರಭು ಯೋಗೇಶ್ವರ ತಥೋ ಮೇಂ ತ್ವಂ ದರ್ಶಯಾತ್ಮನಾಂ ವ್ಯಯಂ ಮಹಾ. ಭಗವಂತ, ನಿನ್ನ ಅವ್ಯಯವಾದ ರೂಪವನ್ನು ನನ್ನಿಂದ ನೋಡುವುದು ಶಕ್ಯವೆಂದು ನೀನು ಭಾವಿಸುವುದಾದರೆ ನನಗೆ ಆ ನಿನ್ನ ರೂಪವನ್ನು ತೋರಿಸು. ಆಗ ಕೃಷ್ಣ ಹೇಳುತ್ತಾನೆ, ನಿನ್ನ ಈ ಮಣ್ಣಿನ ಪ್ರಾಕೃತವಾದ ಕಣ್ಣಿನಿಂದ ಅದನ್ನು ನೋಡುವುದು ಅಸಾಧ್ಯ. ಆ ಮಹಾ ತೇಜಸ್ಸನ್ನು ನಿನ್ನ ಕಣ್ಣು ತಾಳಲಾರದು. ಆದ್ದರಿಂದ ಅತಿಶಯವಾದ ಶಕ್ತಿಯುಳ್ಳ ದಿವ್ಯ ಶಕ್ತಿಯುಳ್ಳ ಕಣ್ಣುಗಳನ್ನು ಕೊಡುತ್ತೇನೆ. ಅವುಗಳಿಂದ ನನ್ನ ದಿವ್ಯ ರೂಪವನ್ನು ನೋಡು. ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಿ ಮಹೇಶ್ವರಂ. ನಮಗೆ ದಿವ್ಯ ಚಕ್ಷುವನ್ನು ನೀಡುವ ಕೃಷ್ಣನಿಲ್ಲ. ಅವನನ್ನು ಬೇಡುವ ಧೈರ್ಯವೂ ನಮಗಿಲ್ಲ. ನಮಗಿರುವ ಪ್ರಾಕೃತಿಕವಾದ ಮಣ್ಣಿನ ಕಣ್ಣಿಗೆ ಪ್ರತಿಯೊಂದು ಭ್ರಾಂತಿಯೇ. ಇಡೀ ಜಗತ್ತೇ ಅಂಧಕಾರದಲ್ಲಿ ಮುಳುಗಿದ್ದರೆ ಒಂದು ರೀತಿಯ ಕ್ಷೇಮ. ಅಲ್ಲಿ ಎಲ್ಲರೂ ಕುರುಡರೇ, ಕಾಣುವುದಕ್ಕೆ ಏನೂ ಇಲ್ಲ. ಆದರೆ ಅರ್ಧಮರ್ಧ ಬೆಳಕಿನದೇ ತಂಟೆ. ಕಾಣುತ್ತದೆ, ಕಾಣುವುದಿಲ್ಲ. ಕಂಡಂತೆ ಭಾಸವಾಗುತ್ತದೆ, ಆದರೆ ಅದು ಅಲ್ಲಿಲ್ಲ. ಬೆಳಕು ಎಂದರೆ ಜ್ಞಾನ. ಪೂರ್ತಿ ಅಜ್ಞಾನವೂ ಒಂದು ರೀತಿಯ ಕ್ಷೇಮ. ಪೂರ್ತಿ ಜ್ಞಾನ ಬದುಕಿಗೆ ಅಗತ್ಯ. ಆದರೆ ಅರೆಮರೆಯ ಜ್ಞಾನ ತುಂಬ ಅಪಾಯಕಾರಿ. ನಮ್ಮೆಲ್ಲರ ಬದುಕಿನಲ್ಲಿ ಬರುವ ಅಸ್ತವ್ಯಸ್ತ ಪ್ರಸಂಗಗಳಿಗೆ ಈ ಅರೆ ಜ್ಞಾನವೇ ಕಾರಣ ಎನ್ನುತ್ತಾರೆ ಡಿ ವಿ ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.